ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ವಯಸ್ಸಿಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕು ಅಂಬೇಡ್ಕರ್ ಸೇನೆ ಸಮಿತಿಯಿಂದ ದಿನಾಂಕ 30/12/2025 ಮಾನ್ಯ ತಹಶೀಲ್ದಾರರು ತಾಳಿಕೋಟೆ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರಿಗೆ ಧಾರವಾಡ ಜಿಲ್ಲಾ ಹುಬ್ಬಳ್ಳಿಯ ಇನಾಂ ಮೀರಾಪುರ್ ಗ್ರಾಮದಲ್ಲಿ ನಡೆದ ವಿವೇಕಾನಂದ ದೊಡ್ಮನಿ ಎಂಬ ಗರ್ಭಿಣಿ ಹೆಣ್ಣು ಮಗಳನ್ನ ಸ್ವಂತ ತಂದೆನೇ ಹತ್ಯೆ ಮಾಡಿ ಹಾಗೂ ವಿವೇಕಾನಂದ ದೊಡ್ಮನಿ ಅವರ ಕುಟುಂಬದ ಎಲ್ಲ ಸದಸ್ಯರ ಮೇಲೆ ಕೊಡಲಿ ಮತ್ತು ರಾಡಿನಿಂದ ಹೊಡೆದು ಗಾಯಾಳುಗಳನ್ನಾಗಿ ಮಾಡಿದ ಎಲ್ಲ ಕೊಲೆಗಡುಕ ಜಾತಿವಾದಿಗಳನ್ನ ಗಲ್ಲಿಗೇರಿಸಬೇಕೆಂದು ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಕಟ್ಟಿಮನಿ ಇವರು ಮಾತನಾಡಿ, ಒಂದು ಗರ್ಭಿಣಿ ಮಹಿಳೆ ಎನ್ನದೇ ದಲಿತ ಕುಟುಂಬದವರು ಮದುವೆ ಆಗಿದೆ ಎಂದು ತನ್ನ ಮಗಳನ್ನೇ ಕೊಂದು ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಎಲ್ಲರನ್ನ ಅರೆಸ್ಟ್ ಮಾಡಿ ಯಾವುದೇ ರೀತಿಯಿಂದ ಈ ಪ್ರಕರಣದಲ್ಲಿ ಹೊರ ಬರದಂತೆ ಸರ್ಕಾರ ಕಠಿಣ ಕಾನೂನು ಕ್ರಮ ವಹಿಸಿ ಇಂಥ ಜಾತಿವಾದಿ ಕೊಲೆಗಡುಕರನ್ನ ಗಲ್ಲಿಗೇರಿಸಿ ಹಲ್ಲೆಗೊಳಗಾದ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಮತ್ತು ಸೂಕ್ತ ರಕ್ಷಣೆ ನೀಡಬೇಕು. ಒಂದು ವೇಳೆ ಆ ಕುಟುಂಬಕ್ಕೆ ನ್ಯಾಯ ಸಿಗದೆ ಹೋದಲ್ಲಿ ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯ ಸಮಿತಿಯಿಂದ ರಾಜ್ಯಾದ್ಯಂತ ಈ ಕುರಿತು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ಮಾತಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಕಟ್ಟಿಮನಿ, ತಾಲೂಕು ಖಜಾನ್ಸಿ ಪರಶುರಾಮ್ ತಳವಾರ್, ತಾಲೂಕು ಕಾರ್ಯದರ್ಶಿ ಮಹದೇವ ಅಸ್ಕಿ, ನಾಗರಾಜ್ ಗಜಕೋಶ, ಪರಶುರಾಮ ನಲ್ತವಾಡ, ಮೆಹಬೂಬ್ ಅವಟಿ, ಯಮನಪ್ಪ ನಾಯ್ಕೋಡಿ, ಭೀಮಶಂಕರ ಸೋನಾನಿ, ಹಿರಿಯರಾದ ಮಲ್ಲಪ್ಪ ಶಿರೋಳ, ದ್ಯಾಮಣ್ಣ ಕೊಣ್ಣೂರ, ದೇವಪ್ಪ ಮಾದಾರ, ಡಿಎಂಎಸ್ ನಗರ ಘಟಕ ಅಧ್ಯಕ್ಷ ಖಾಜಾ ಪಟೇಲ್ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ರು. ವರದಿ ಬಂದೇ ನವಾಜ್ ಕೊಲ್ಯಾಳ್, ಡಿಎಂಎಸ್ ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಅಂಬೇಡ್ಕರ್ ಸೇನೆ ತಾಲೂಕು ಸಮಿತಿ ತಾಳಿಕೋಟೆ ಜಿಲ್ಲೆ ವತಿಯಿಂದ ಕೇಳಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ನ್ಯಾಯ ಒದಗಿಸದಿದ್ದರೆ ಉಗ್ರ ಹೋರಾಟ ಮಾಡುವುದೆಂದು ನಮ್ಮಲ್ಲಿ ವಿನಂತಿ. ತಾಳಿಕೋಟೆ. ಅದ್ರೊಳಗೆ 6 ಮಂದಿನ ಅರೆಸ್ಟ್ ಮಾಡಿದ್ರೆ ಸುದ್ದಿ ಐತಿ ಮತ್ತು ಉಳಿದವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತು ಅರೆಸ್ಟ್ ಮಾಡಿ ಅವ್ರ ಗಲ್ಲು ಶಿಕ್ಷೆ ಒಂದೇ ಅವ್ರಿಗೆ ಮತ್ತೆ ಯಾವುದೋ ಅದು ಇದು ಅಂತೇಳಿ ಕೋರ್ಟ್ ಕಚೇರಿ ಅಂತೇಳಿ ಅವ್ರನ್ನ ಮತ್ತೆ ಪಾರಾಗ ರೀತಿ ಯಾವುದೇ ಒಂದು ಅನುಕೂಲ ಮಾಡಿಕೊಳ್ಳಾರಂಗೆ ಆಗಬೇಕು. ಅದಕ್ಕೆ ಅಧಿಕಾರಿಗಳು ಇದ್ರೊಳಗೆ ಗಟ್ಟಿರಬೇಕು ಮತ್ತು ಸಮಾಜ ಕಲ್ಯಾಣ ಸಚಿವರು ಮತ್ತು ಗೃಹ ಸಚಿವರು ಗಟ್ಟಿನಿಟ್ಟಾಗಿ ಆದೇಶ ಮಾಡಬೇಕು. ಇವತ್ತು ನಾವು ಸಿದ್ದರಾಮಯ್ಯನವ್ರಿಗೂ ಕೂಡ ಇವತ್ತು ಸಿದ್ದರಾಮಯ್ಯವ್ರಿಗೆ ಮನೆ ಕೊಡಕತ್ತೀವಿ. ಅವರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮತ್ತು ಮುಂದೆ ಇದನ್ನು ಆಲಾರಂಗೆ ನೋಡ್ಕೋಬೇಕು. ಇವಾಗ ನಮ್ಮ ಅಂಬೇಡ್ಕರ್ ಸೇರಿದ್ರು ಕೂಡ ರಾಜ್ಯ ಮಟ್ಟದಾಗ ರಾಜ್ಯಾಧ್ಯಕ್ಷರು ಇನ್ನೂ ಇದ್ರ ಬಗ್ಗೆ ನೋಡ್ಕೊಂಡು ಮುಂದಿನ ನಾವು ದೊಡ್ಡ ಹೋರಾಟ ರಾಜ್ಯದಂತಲೇ ಹೋರಾಟ ಮಾಡ್ಬೇಕು ಅನ್ನೋಂಥ ಒಂದು ಮಾತನ್ನು ಹೇಳ್ಯಾರ. ಮತ್ತು ನಮ್ಮ ಸಂಘಟನೆ ವಿಜಯಪುರ ಸಂಘಟನೆ ಜಿಲ್ಲಾಧ್ಯಕ್ಷರ ತಂಡ ಈಗ ಆಲ್ರೆಡಿ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಕೂಡ ಬಂದಾರೆ ನಮ್ಮ ಜಿಲ್ಲಾ ಸಮಿತಿಯವರು. ಸತ್ವಾನ ಹೇಳಿ ಮತ್ತು ಅವ್ರಿಗೆ ನೋಡ್ಕೊಂಡು ಬರ್ತಾರೆ. ಮುಂದಿನ ನಾಳೆ ಎಲ್ಲರೂ ಸೇರಿ ಮತ್ತು ಎಲ್ಲ ನಮ್ಮ ಹಿರಿಯರನ್ನ ಅವ್ರನ್ನ ಕೇಳ್ಕೊಂಡು ನಾವು ಮುಂದೆ ಅವ್ರಿಗೇನೋ ಮುಂದೆ ಅವ್ರಿಗೆ ಏನು ಸಿಗಬೇಕಾಗಿತ್ತು ಸಿಗಲಿಲ್ಲ ಅಂತ ಸರ್ಕಾರದಿಂದ ಭದ್ರತೆ ಮತ್ತು ಸರ್ಕಾರ ಸೌಲಭ್ಯ ಅವ್ರಿಗೇನು ದವಾಖಾನೆಗೆ ಏನು ಬೇರ್ತದೆ ಎಲ್ಲ ಸಿಗಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್. ವಿವೇಕಾನಂದ ದೊಡ್ಮನಿ ಕುಟುಂಬಗಳನ್ನು ಕೊಲೆ ಮಾಡಿದ್ದು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ಹಲ್ಲೆ ಮಾಡಿ ಇವತ್ತು ಅವರನ್ನು ಪರಾರಿಗೋಸ್ಕರ ಅಂತೇಳಿ ಒಂದು ಕಾನೂನು ಬಾಹಿರ ಕೆಲಸ ಮಾಡಿ ಸ್ವಂತ ಮಗಳನ್ನೇ ಒಂದು ಕೊಲೆ ಮಾಡಿ ಮತ್ತು ಗರ್ಭಿಣಿ ಹೆಣ್ಣುಮಗಳನ್ನು ಪಾಪ ಹೊಟ್ಟೆಯನ್ನು ಕೂಡ ಈ ಪ್ರಪಂಚದ ನೋಡೋಣ ಮಾಡಿ ಇಂಥ ಒಂದು ಏನು ಕೃತ್ಯವನ್ನು ಮಾಡ್ಯಾರ. ಇಂಥ ಕೃತ್ಯಗಳಿಗೆ ಒಂದೇ ಅಲ್ಲ, ಇವ್ರ ದಿನ ಹಂಗೆ 6 ತಿಂಗಳು 3 ತಿಂಗಳು ನಡೀತಾನೆ ಅದಾವ. ಮತ್ತು
ಸರ್ಕಾರಗಳು ಯಾವುದೇ ಆದಂಥ ಕಠಿಣವಾದಂಥ ಕಾನೂನು ಕ್ರಮ ಇಲಾಖೆಗಳು ಮಾಡುತ್ತೇವೆ. ನಾವು ದಲಿತ ಪರವಾಗಿ, ನಾವು ಹಿಂದುಳಿದವರ ಪರವಾಗಿ ಅಂತೇಳಿ ಎಲ್ಲ ರಾಜಕೀಯ ಮುಖಂಡರು ಶರಣರು ಬಸವ ಶರಣ ತತ್ವದ ಮಾತುಗಳು ಹೇಳಿ ತಮ್ಮ ಪ್ರಣಾಳಿಕೆಗಳಿಗೆ ಎಲ್ಲರೂ ಮಾಡ್ತಾರೆ ಅಂತೇಳಿ ಆಶ್ವಾಸನೆ ಕೊಡ್ತಾರೆ. ಆದರೆ ಇಂಥ ಈಗಾದ ಸಮಯದೊಳಗೆ ಇವತ್ತು ಯಾರೋ ಒಬ್ಬರು ಹೇಳಿಕೆ ಕೊಟ್ಟಿಲ್ಲ. ಮತ್ತು ಅಲ್ಲಿ ಸುಮಾರು ಎಲ್ಲ ಇಲಾಖೆ ಇದ್ದರೂ ಕೂಡ DC ಆಫೀಸ್ನವರು ಸರಿಯಾಗಿ ಅವರಿಗೆ ಸ್ಪಂದನೆ ಮಾಡಿಲ್ಲ. ಆಲ್ರೆಡಿ ಅಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳು, ಸಮುದಾಯದ ಮುಖಂಡರುಗಳು ಸೇರಿ ಆದಷ್ಟು ಪ್ರಯತ್ನ ಮಾಡಿ ಅವ್ರನ್ನ ಹಾಸ್ಪಿಟಲ್ ಹಾಕಿ ಇವತ್ತಲ್ಲಿ ಆ ತಂದೆ ಅಂದ್ರೆ ವೀರಕುಮಾರನ ವಿವೇಕಾನಂದನ ತಾಯಿಗೆ ಇವತ್ತು ಬಡ್ಡಿ 2 ಪಟ್ಟು ಭಾಳ ದುರಿತ ಬಿದ್ದವಂತ ಭಾಳ ಸೀರಿಯಸ್ ಹೋಗ್ತಿರ್ತಾರೆ. ಅದಕ್ಕೆ ಇವತ್ತಿನಿಂದ ನಾವು ಅಂಬೇಡ್ಕರ್ ಸೇರಿಸ್ತಾರೆ ಇಂಥವೆಲ್ಲ ಆಗಬಾರ್ದು. ಅದಕ್ಕೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ನಮ್ಮವರು ಅದರ ಇವತ್ತು ಪೊಲೀಸ್ ಇಲಾಖೆ ಸಚಿವರು ಕೂಡ ಗೃಹ ಸಚಿವರು ನಮ್ಮವರು ಅದರ. ಅಷ್ಟೇ ಯಾಕೆ ಇವತ್ತು ಪೊಲೀಸ್ ಇಲಾಖೆಯಿಂದ ಯಾರೇ ಆಯ್ಕೆ ಆಗಿರಿ ಒಬ್ಬರು ಹೇಳಕ್ಕೆ ಇಲ್ಲ. ಯಾಕಂದ್ರೆ ಹೇಳಿದ್ರೆ ಮುಂದೆ ನಮ್ಗೆ ಓಟ್ ಬರಲ್ಲ ನಮ್ಮ ಮನಸ್ಸಿಗೆ ನಮ್ಮ ಶಾಸಕರಾಗಲಿ ಯಾವುದೇ ಪಕ್ಷದಾಗಿರಲಿ ಒಂದು ಮೀಸಲಾತಿ ಒಳಗೆ ನಾ SC ಅಂತೇಳಿ MLA ಆಗಿ ನಾ 8 ಸಲ ಮಂತ್ರಿ ಆದ 7 ಸಲ ಮಂತ್ರಿ ಆದ ಅಂತ ಹೇಳ್ಕೊತಾರೆ. ಬಟ್ ಸದ್ಯ ಇದ್ರ ಬಗ್ಗೆ ಯಾರೋ ಒಬ್ರು ಹೇಳಿಕೆ ಕೊಡಾಕ್ತಾ ಇರಲಿಲ್ಲ. ಇವತ್ತು ನೋಡಿರ್ಬೋದು, ಬರೀ ಯಾರಾದರೂ ಹೇಳಿಕೆ ಕೊಟ್ಟಿದ್ರು ಸಂಘಟನೆಯವರು, ರಾಜ್ಯಾಧ್ಯಕ್ಷರು, ಯಾರೋ ಪರಿಸ್ಥಿತಿ ಇದ್ರ ಬಗ್ಗೆ ಹೇಳಿಕೆ ಕೊಡ್ತಾರೆ. ಒಂದು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಕೊಡ್ತಾರೆ. ಆದ್ರೆ ಯಾರೋ ರಾಜಕೀಯ ನಾಯಕರು ಮಾತ್ರ ಯಾರು ಹೇಳಕ್ಕಿರಲ್ಲ, ಬೇರೆದವರೆಲ್ಲ ನಮ್ಮವರೇ ಮಾತ್ರ. ಅಂಬೇಡ್ಕರ್ ಸೇನೆ ವತಿಯಿಂದ ಇವೆಲ್ಲರೂ ಸೇರಿ ಮನ ಕಲುಕುವಂಥ ದೃಶ್ಯ ಅಂತಲೇ ಹೇಳ್ಬೋದು. ನಾನು ಸ್ಟೇಟಸ್ ಇಟ್ಟಿದ್ದೆ. ಸ್ಟೇಟಸ್ ಇಟ್ಟರೆ ಅದೇನಾಗಲ್ಲ. ಏನಂದರೆ ನಾವು ನಿನ್ನೆ ಕುವೆಂಪು ಜಯಂತಿ ಮಾಡಿದ್ವಿ, ಮನುಜಮತ ವಿಶ್ವಪಥ ಅಂತ ಹೇಳ್ತೀವಿ. ಹುಡ್ತಾ ನಾವೇನಾಗ್ತೀವಿ, ವಿಶ್ವಮಾನವಾಗಿ ಬಂದಿರ್ತೀವಿ. ಬರ್ತಾ ಬರ್ತಾ ಶಾಲೆ ಕಲಿತಾ ಏನಾಗ್ತೇವೆ, ಕಾಸ್ಟಿಗೆ ಸೀಮಿತ ಆಗ್ತೀವಿ, ಇಲ್ಲ ಯಾರೋ ಒಬ್ಬರನ್ನ ನಾವು ಐಡೆಂಟಿಟಿ ಮಾಡ್ಕೊಂಡು ಹೋಗ್ತೀವಿ. ಈಗ ಅಂಬೇಡ್ಕರ್ ಸೇನೆ ಅಂತ ನೀವು ಬಂದಿದ್ರೆ, ಅಂಬೇಡ್ಕರ್ನ ಬರೀ ನಾವು ದಲಿತರಿಗಷ್ಟೇ ಸೀಮಿತ ಮಾಡಿದ್ದಕ್ಕೇ ಈ ಥರ ಕೃತ್ಯಗಳು ಆಗ್ತಾ ಇರೋದು. ಅಂದರೆ ಬರೀ SC STಗಷ್ಟೇ ಲೀಡರ್ ಅವರು. ಅಂಬೇಡ್ಕರ್ನ SCಗೆ ಸೀಮಿತ ಮಾಡಿದ್ದಕ್ಕೇ ಈ ಥರ ಕೃತ್ಯಗಳು ಆಗೋದಕ್ಕೆ ಮೇನ್ ರೀಸನ್ನೇ ಅದು. ಅಂಬೇಡ್ಕರ್ ಅವ್ರದ್ದು ವ್ಯಾಲ್ಯೂಸ್ಗಳು ಏನು ಗೊತ್ತಿಲ್ಲ ಜನಕ್ಕೆ. ಅದನ್ನು ನಾವು ಏನು ಮಾಡಬೇಕು, ನಿಮ್ಮ ಸೇನೆಗೂ ನಂದು ಅದು ಒಂದು ರಿಕ್ವೆಸ್ಟ್. ನೀವೇನೀಗ ಈ ಮನವಿಗಳನ್ನ ಏನು ಕೊಡ್ತಿರಲ್ಲ ನೃತ್ಯ ಆದಾಗ, ಇದನ್ನು ನೀವು ಸ್ಕೂಲ್ಗಳಿಗೆ ಹೋಗಿ ಹೇಳಿ. ಅಂದರೆ ನಾವು ಬರೀ ನಮ್ಮ ಸೇನೆ ಏನಿದೆ ಬರೀ ದಲಿತರಿಗಷ್ಟೇ ಹೋರಾಡಲ್ಲ, ನಾವು ಈ ವ್ಯಾಲ್ಯೂಸ್ನ, ಅಂಬೇಡ್ಕರ್ದ ವ್ಯಾಲ್ಯೂಸ್ನ ನಾವು ಎಲ್ರಿಗೂ ತಲುಪಿಸ್ಬೇಕಂತಾನೆ ಹೋರಾಡ್ತಾ ಇದೀವಿ ಅಂತ ನೀವು ಹೇಳಿದಾಗ ಏನಾಗುತ್ತೆ, ಆ ಸ್ಕೂಲ್ ಚಿಲ್ಡ್ರನ್ಸ್ ಏನಿರ್ತಾರಲ್ಲ ಮಕ್ಕಳು, ಅವರಿಂದ ಬೆಳಿಬೇಕಿದು. ಈ ಹಳೆ ಜನ್ರೇಷನ್ ಏನಿದೆ ಅವ್ರು ಆಲ್ರೆಡಿ ಅವ್ರ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ, ಹುಳ ತುಂಬಿರುತ್ತೆ, ಹಾಳಿರ್ತಾರೆ. ನಾವೇನೀಗ ನೀವೆಲ್ಲ ಬಂದಿರೋದಾಗ ಯುಕ್ತಿಗಳು ಕೃತ್ಯ ಆದಾಗ ಬಂದು ನಾವು ಕೇಳಿದರೆ ಒಂದು ಜೀವ ಹೋದ್ಮೇಲೆ ಅದು ಬೆಲೆ ಹೋಯ್ತದು. ಈಗ ಆ ಜೀವಕ್ಕೆ ನಾವು ಏನು ಮಾಡಬೇಕು, ಎಷ್ಟೇ ದುಡ್ಡು ಕೊಡಲಿ ಅವರಿಗೆ ನೀವು ಗೌರ್ಮೆಂಟ್ ಜಾಬ್ ಕೊಡಿಸಿ ಅಂತ ಹೇಳ್ತೀರಾ. ಆಮೇಲೆ ಏನಂದರೆ ಈ ಥರ ಕೃತ್ಯ ಆದಾಗ ಅಲ್ಲೊಂದು ಯಾರೇ ಹೋಗಲಿ, ಅಧಿಕಾರಿಗಳು ಹೋಗಲಿ, ನಾವು ಅಂತ್ಯ ಸಂಸ್ಕಾರ ಮಾಡಲಿ ಅಂತ ನಾವು ಬೇಡ್ಕೊಳ್ತೀವಿ. ಬಟ್ ಅಲ್ಲ ಜೀವ ಹೋದ್ಮೇಲೆ ಅವ್ರ ಅಪ್ಪ ಅಮ್ಮಗೆ ನಾವು ಆ ಜೀವ ಕೊಡ್ಸೋಕ್ಕಾಗಲ್ಲ. ನಮ್ದೇನಂದರೆ ಈಗ ನೀವೇನಿಗೆ ಬೇಡ್ಕೊತೀರಲ್ವಾ, ಇದನ್ನ ಮುಂಚೆನೇ ಏನಾಗಲಿ ಈ ಕೃತ್ಯಗಳು ಆಗೋದ ರೀತಿ ನೀವು ತಡೆಯೋಕ್ಕೆ ಪ್ರಯತ್ನ ಪಡ್ರಿ. ಆಮೇಲೆ ಈ ಸೇನೆನ ಒಂದೇ ಇದಕ್ಕಂತ ಸೀಮಿತಗೊಳಿಸ್ಬೇಡ ಅಷ್ಟೇ. ಮುಸ್ಲಿಮ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಈ ಶಾಲ್ ಹಾಕೊಂಡ ತಕ್ಷಣ ಇವ್ರು DSS ಆ ತರ ಎಲ್ಲ ಇದಕ್ಕೂ ಹಂಗ್ ಬಂದಾಗ್ಲೇ ಏನಾಗುತ್ತೆ ಗೊತ್ತಾ, ಈ ಕಾಸ್ಟ್ ಆ ಕಾಸ್ಟ್ ಅನ್ನೋದು ಬರೋದೇ ಇಲ್ಲ, ಎಲ್ಲ ನಮ್ಮೂರೇ ಅಂತ ಅಂದಾಗ್ಲೇ ಏನಾಗುತ್ತೆ. ಮೇನ್ ಇಂಟೆನ್ಷನ್ ಅದೇ ಇರ್ಬೇಕಂದ್ರೆ ಅಂಬೇಡ್ಕರ್ ಅವ್ರಿಗೆ ಹೇಳಿದ್ದೆ ಅದೇ ನಮ್ಗೆ. ನಾವು ಅವರು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಕ್ಕೆ ಅವರೆಲ್ಲ ಮಾಡಿದ್ದಕ್ಕೆ ನಾವು ಬಂದು ಇಲ್ಲಿ ಜಾಬ್ ತಗೊಂಡು ನಾವು ಒಂದು ಲೆವೆಲಿಗೆ ಯಾರೇ ಆಗಲಿ, ಯಾವ ಕಾಸ್ಟೇ ಆಗಲಿ, ಎಲ್ಲರೂ ಒಂದು ಹಂತಕ್ಕೆ ಬಂದು ನಿಲ್ತಾರಂದ್ರೆ ಅದು ಅವರಿಂದನೇ ಸಾಧ್ಯ ಆಗಿತ್ತು. ಇದೇನೆ ಬರೀ ಒಂದು ಇದಕ್ಕಷ್ಟೇ ಸೀಮಿತ ಆಗಬಾರ್ದು ನಂದು. ಆಮೇಲೆ ಈ ಥರ ಕೃತ್ಯ ಏನಾಗ್ತಾವಲ್ಲ ಇದನ್ನು ತಡೆಯೋದಕ್ಕೆ ನಿಮ್ಮ ಕಡೆಯಿಂದನೂ ಪ್ರಯತ್ನ ಆಗಲಿ, ನಮ್ಮ ಕಡೆಯಿಂದನೂ ನಾವು ಮಾಡೋಣ, ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಈ ಥರ ಕೃತ್ಯ ಆದಾಗ ಆ ಆರೋಪಿಗಳಿಗೆ ಹೆಂಗೆ ಶಿಕ್ಷೆ ಆಗ್ಬೇಕಾದ್ರೆ ನೆಕ್ಸ್ಟ್ ಇನ್ನೊಬ್ಬ ಯಾರಾದರೂ ಈ ಥರ ಕೃತ್ಯ ಅವ್ನ ಮನೇಲಿ ಅವ್ನು ಬಂದ ಯೋಚನೆ ಬಂದರು ಅವ್ನ ಮನೇಲಿ ಯಾರಲ್ಲಿ ಅವ್ನು ಮಾತಾಡೋಕ್ಕೂ ಆಗಿರ್ಬಾರ್ದು, ನಾನೀಗ ಮಾಡ್ತೀನಿ ಅಂತ ಹೇಳೋಕ್ಕೂ ಆಗ್ಬಾರ್ದು. ಇವರೆಲ್ಲ ಹೆಂಗಂದ್ರೆ ಇನ್ಸ್ಟಂಟ್ ಏನು ತಿಳಿಯುತ್ತೆ ಅದನ್ನ ಮಾಡ್ಬೇಕು ಅನ್ಕೊಂಡು ಹೋಗಿ ಮಾಡಿ ಬಂದ್ಬಿಡ್ತಾರೆ. ಅವರಿಗೂ ಗೊತ್ತಿರುತ್ತೆ ಅಟ್ರಾಸಿಟೀಸ್ ಆ್ಯಕ್ಟ್ ಇದೆ, ಇದರಲ್ಲಿ ನಾನು ಏನೇ ಮಾಡಿದ್ರು ನನ್ನ ಜೀವ ಉಳಿಯಲ್ಲ ಅಂತ ಗೊತ್ತಿದ್ದು ಒಬ್ಬ ಮನುಷ್ಯ ಏನಂದರೆ ತನ್ನ ಜಾತಿಗೋಸ್ಕರ ತನ್ನ ಸ್ವಂತ ಮಗಳನ್ನೇ ಕೊಲ್ತಾನಂದರೆ ಅವನು ಅದು ಎಷ್ಟು ಗುಳಗಳು ತುಂಬಿರುತ್ತೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ನಾವೀಗ ಏನು ಮಾಡಬೇಕು, ನಮ್ಮ ಅಧಿಕಾರಿಗಳು ನಾವೇನು ಮಾಡ್ತೀವಿ, ನೀವೇನು ಮನವಿ ಕೊಡ್ತೀರಲ್ವ, ಇದನ್ನು ನಮ್ಮಿಂದ ಏನು ಪ್ರೋಟೋಕಾಲ್ ಪ್ರಕಾರ ಶಿಷ್ಟಾಚಾರ ಪ್ರಕಾರ ಏನಿದೆ